ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ನಾನಿವತ್ತು ಬಂಕಾಗಿ ರೆಡಿ ಆಗಿಬಿಟ್ಟು ನನ್ನ ಬುಜ್ಜಿನ ಕರ್ಕೊಂಡು ಸೀದಾ ನೆಲಮಂಗಲದ ಕಡೆಗೆ ಹೊರಟೆ. ಯಾಕಪ್ಪ ಹೊರಟೆ ಅಂದರೆ ನೆಲಮಂಗಲದಲ್ಲಿರೋ ನಮ್ಮ ಅಣ್ಣನ ಮನೆಗೆ. ವಿಶೇಷ ಏನಪ್ಪ ಅಂದರೆ ಇವತ್ತು ಆಯುಧ ಪೂಜೆ ಇರುವ ಕಾರಣದಿಂದ ನಮ್ಮಣ್ಣ ನನ್ನ ಆಯುಧ ಪೂಜೆಗೆ ಕರೆದಿದ್ರು. ಸೊ ಬ್ಯಾಂಗ್ಳೂರಲ್ಲಿ 3 ಇಯರ್ಸಿಂದ ಇದ್ದೀನಿ, ಆದರೆ ಒಂದು ಸಾರಿನೂ ನಮ್ಮ ಅಣ್ಣನ ಮನೆಗೆ ಹೋಗಿರಲಿಲ್ಲ. ಎಲ್ಲದಕ್ಕೂ ಒಂದು ಒಳ್ಳೆ ದಿನ ಕೂಡಿ ಬರಬೇಕು ಅಂತ ಹೇಳ್ತಾರಲ್ವ, ಆ ದಿನ ಇವತ್ತೇ ಅಂದ್ಕೊಂಡು ನಾನು ಹೊರಟೆ. ಹೋಗ್ತಾ ದಾರಿಲಿ ಹಂಗೆ ಒಂದು ಸಣ್ಣ ಬ್ರೇಕ್ ತಗೊಂಡು ಮತ್ತೆ ನನ್ನ ಜರ್ನಿನ ಸ್ಟಾರ್ಟ್ ಮಾಡಿದೆ. ಹೋಗೋದು ಸ್ವಲ್ಪ ಲೇಟ್ ಆಗಿದ್ದಕ್ಕೆ ನಮ್ಮ ಅಣ್ಣವ್ರದ್ದು ಪೂಜೆ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು. ಪೂಜೆನೆಲ್ಲ ಮುಗಿಸ್ಕೊಂಡು ಹಾಗೆ ದೇವ್ರಂತ ನಮ್ಮ ಅಣ್ಣನಿಗೆ ಯಾವಾಗಲೂ ಒಳ್ಳೇದಾಗಲಪ್ಪ ಅಂತ ದೇವ್ರ ಹತ್ರ ಬೇಡ್ಕೊಂಡು ನಮ್ಮ ಅಣ್ಣನ ಕೈ ಕೆಳಗೆ ಕೆಲಸ ಮಾಡೋ ಅಂತ ಕೆಲಸಗಾರರ ಎಲ್ಲ ಗಾಡಿಗಳನ್ನು ಮತ್ತು ನಮ್ಮ ಅಣ್ಣನ ಗಾಡಿನೂ ನನ್ನ ಗಾಡಿನೂ ಸೇರಿಸಿ ಅವ್ರ ಕೈಯಿಂದನೇ ಪೂಜೆ ಮಾಡಿಸಿದ್ವಿ. ನನಗೆ ನಮ್ಮಣ್ಣ ಇವಾಗ ಮಾತ್ರ ಅಲ್ಲ, ಯಾವಾಗಲಿಂದನೂ ಒಂದು ದೊಡ್ಡ ಇನ್ಸ್ಪಿರೇಷನ್ ನನಗೆ. ಪೂಜೆ ಮುಗಿದ ತಕ್ಷಣ ನಮ್ಮ ಅಣ್ಣನ ಕೈಯಿಂದನೇ ನನ್ನ ಬುಜ್ಜಿನ ಮೂವ್ ಮಾಡಿಸಿದೆ. ಅವ್ರಿಗೆ ಎಷ್ಟು ಖುಷಿ ಆಯಿತು ನನಗಂತೂ ಗೊತ್ತಿಲ್ಲ, ಬಟ್ ನನಗಂತೂ ತುಂಬಾ ಖುಷಿ ಆಯಿತು. ಆ ಮುಖದಲ್ಲಿರೋ ನಗು ನೋಡಿದ್ರೇ ಗೊತ್ತಾಗುತ್ತೆ ಅವ್ರಿಗೆ ಎಷ್ಟು ಖುಷಿ ಆಯಿತು ಅಂತ. ಆ ಖುಷಿನ ನೋಡ್ಬಿಟ್ಟು ನನಗೆ ಇನ್ನಷ್ಟು ಖುಷಿ ಆಯಿತು. ಎಲ್ಲ ಪೂಜೆ ಮುಗಿದ್ಮೇಲೆ ಅವ್ರ ವರ್ಕರ್ಸ್ಗೆಲ್ಲ ಊಟ ಹಾಕ್ಸ್ಬಿಟ್ಟು ನೆಕ್ಸ್ಟ್ ನಾವು ಊಟಕ್ಕೆ ಕೂತ್ಕೊಂಡ್ವಿ. ನಮ್ಮದೆಲ್ಲ ಊಟ ಮುಗಿದ್ಮೇಲೆ ಲಾಸ್ಟಲ್ಲಿ ನಮ್ಮ ಅಣ್ಣ ಅತ್ತಿಗೆ ಊಟಕ್ಕೆ ಕೂತ್ಕೊಂಡ್ರು. ನಮ್ಮ ಅಣ್ಣ ಅತ್ತಿಗೆ ಇವಾಗಲೂ ಎಷ್ಟು ಅನ್ಯೂನ್ಯವಾಗಿದ್ದಾರೆ ಅಂದರೆ ಬೇರೆಯವರು ನೋಡಿ ಕಲಿಬೇಕು ಅವರನ್ನು. ಎಲ್ಲ ಕೆಲಸನ ಮುಗಿಸ್ಕೊಂಡು ನಮ್ಮ ಅಣ್ಣ ಅತ್ತಿಗೆಗೆ ಬಾಯ್ ಹೇಳ್ಬಿಟ್ಟು ಹಾಗೆ ನಮ್ಮ ಅಣ್ಣನ ಮಕ್ಳಿಗೂ ಕೂಡ ಬಾಯ್ ಹೇಳ್ಬಿಟ್ಟು ಅಲ್ಲಿಂದ ನಾನು ಹೊರಟೆ. ಓಕೆ ಗಾಯ್ಸ್, ಇದಾಗಿತ್ತು ಇವತ್ತಿನ ಸ್ಪೆಷಲ್ ಡೇ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.